ರೀಸೆಂಟ್ ಆಗಿ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಸೀರೀಸ್ ಶುರು ಮಾಡಿದ್ಮೇಲೆ ತುಂಬಾ ಜನ ಕೇಳ್ತಾ ಇರುವಂತಹ ಕ್ವಶನ್ ಯಾವುದು ಅಂದ್ರೆ ಯಾವ ರೀತಿ ನಾವು ಟ್ರೇಡಿಂಗ್ ಮಾಡುವಾಗ ಟೈಮ್ ಫ್ರೇಮ್ ಅನ್ನ ಚೂಸ್ ಮಾಡಬೇಕಾಗತ್ತೆ, ಅದೇ ರೀತಿ ಯಾವ ಟೈಮ್ ಅಲ್ಲಿ ನಾವು ಟ್ರೇಡ್ ಮಾಡೋದ್ರಿಂದ ಕ್ರಿಪ್ಟೋ ಕರೆನ್ಸಿಯಲ್ಲಿ ಒಳ್ಳೆ ಪ್ರಾಫಿಟ್ ಮಾಡಬಹುದು, ಒಳ್ಳೆ ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ಸ್, ಪ್ರಾಪರ್ ಆಗಿ ಎಂಟ್ರಿ ಎಕ್ಸಿಟ್ ಸ್ಟಾಪ್ ಲಾಸ್ ಅನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಫಾಲೋ ಮಾಡುವಂತಹ ಟೈಮ್ ಫ್ರೇಮ್ ಮತ್ತೆ ಟೈಮ್ ಅನಾಲಿಸಿಸ್ ಅನ್ನ ನಮಗೆ ತಿಳಿಸಿ ಅಂತ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ದೀರಾ. ಈ ವಿಡಿಯೋದಲ್ಲಿ ಅದಕ್ಕೆಲ್ಲ ಕೂಡ ಆನ್ಸರ್ ನಾನ್ ಮಾಡುವ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ, ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಸೊ ನಮ್ಗೆಲ್ಲ ಗೊತ್ತೇ ಇದೆ ಕ್ರಿಪ್ಟೋ ಟ್ರೇಡಿಂಗ್ ಅನ್ನೋದು 24/7 365 ಡೇಸ್ ಕೂಡ ಓಪನ್ ಇರುತ್ತೆ ಅಂತ. ಸೊ 24 ಗಂಟೆ 365 ದಿವಸ ಕೂಡ ಓಪನ್ ಇರೋದ್ರಿಂದ ಸೊ ಕ್ರಿಪ್ಟೋ ಮಾರ್ಕೆಟ್ಸ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗಿರ್ಬೋದು, ಸ್ಟೂಡೆಂಟ್ಸ್ಗೆ ಇರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಟ್ರೇಡ್ ಮಾಡೋದಿಕ್ಕೆ. ಬಟ್ ನಮ್ಗೆ ಅದ್ರ ಬಗ್ಗೆ ಪ್ರಾಪರ್ ಆಗಿ ನಾಲೆಡ್ಜ್ ಅನ್ನೋದು ಇರಬೇಕಾಗತ್ತೆ. ಆ ಪ್ರಾಪರ್ ನಾಲೆಡ್ಜ್ ಇದ್ರೆ ಮಾತ್ರ ನಾವು ಈ 24/7 365 ಡೇಸ್ ಕೂಡ ಟ್ರೇಡ್ ಮಾಡುವಂತಹ ಕ್ರಿಪ್ಟೋ ಕರೆನ್ಸಿಯಲ್ಲಿ ಪ್ರಾಫಿಟ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕ್ರಿಪ್ಟೋ ಮಾರ್ಕೆಟ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಬಿಟ್ ಕಾಯಿನ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಬಿಟ್ ಕಾಯಿನ್ ಅನ್ನೋದು ಕಿಂಗ್ ಮೇಕರ್ ಆಗಿರುತ್ತೆ ಕ್ರಿಪ್ಟೋ ಮಾರ್ಕೆಟ್ಸ್ ಅಲ್ಲಿ. ಸೊ ಈ ಬಿಟ್ ಕಾಯಿನ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಯಾವ ರೀತಿ ಟೈಮ್ ಫ್ರೇಮ್ಸ್ ಅನ್ನ ನಾವು ಚೂಸ್ ಮಾಡಬೇಕು, ಯಾವ ರೀತಿ ಸೆಟ್ ಮಾಡ್ಬೇಕಾಗತ್ತೆ, ಅದೇ ರೀತಿ ಯಾವ ಟೈಮ್ ಬೆಸ್ಟ್ ಟೈಮ್ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಅದಕ್ಕೆ ಮುಂಚೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ನಾವು ಯಾವ ರೀತಿಯ ಟೈಪ್ ಆಫ್ ಟ್ರೇಡರ್ ಅಂತ. ಸೊ ಬೇಸಿಕಲಿ ಬಿಟ್ ಕಾಯಿನ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ 3 ರೀತಿಯ ಟ್ರೇಡರ್ಸ್ ಬರ್ತಾರೆ. ಮೊದಲನೇದಾಗಿ ಪ್ರಾಪರ್ ಆಗಿ ಇಂಟ್ರಾಡೇ ಟ್ರೇಡಿಂಗ್ ಮಾಡುವವರು. ಪ್ರಾಪರ್ ಇಂಟ್ರಾಡೇ ಟ್ರೇಡಿಂಗ್ ಮಾಡುವವರು ಅಂದ್ರೆ ಪ್ರಾಪರ್ ಆಗಿ ಅವತ್ತಿನ ದಿವಸನೇ ಬೈ ಮಾಡಿ ಅವತ್ತಿನ ದಿವಸನೇ ಸೆಲ್ ಮಾಡುವಂತವರನ್ನ ಇಂಟ್ರಾಡೇ ಟ್ರೇಡರ್ಸ್ ಅಂತ ಕರಿತೀವಿ. ಸೊ ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ ನೀವು ಯಾವ ಟೈಮ್ ಫ್ರೇಮ್ ಅನ್ನ ಚೂಸ್ ಮಾಡಬೇಕು ಅಂದ್ರೆ 5 ಮಿನಿಟ್ಸ್ ಇರಬಹುದು, 15 ಮಿನಿಟ್ಸ್ ಇರ್ಬೋದು, ಮತ್ತೆ 1 ಅವರ್ ಟೈಮ್ ಫ್ರೇಮ್ ಏನಿದೆ ಈ 1 ಅವರ್ ಟೈಮ್ ಫ್ರೇಮ್ ಅನ್ನ ನೀವು ಚೂಸ್ ಮಾಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ. ಸೊ 5 ಮಿನಿಟ್ಸ್, 15 ಮಿನಿಟ್ಸ್ ಮತ್ತೆ 1 ಅವರ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಮ್ಗೆ ಪ್ರಾಪರ್ ಆಗಿ ತಿಳಿಸಿದ್ರೆ, 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಆ ಪರ್ಟಿಕ್ಯುಲರ್ ಶಾರ್ಟ್ ಪೀರಿಯಡ್ ಅಲ್ಲಿ ಏನಾಗ್ತಾ ಇದೆ, ಲಾಸ್ಟ್ 15 ನಿಮಿಷದಲ್ಲಿ ಲಿಕ್ವಿಡಿಟಿ ಯಾವ ಕಡೆ ಇದೆ, ಬೈಯರ್ ಸೆಲ್ಲರ್ ವಾಲ್ಯೂಮ್ಸ್ ಅನ್ನೋದು ಯಾವ ಕಡೆ ಹೋಗ್ತಾ ಇದೆ, ಪ್ರಾಪರ್ ಎಂಟ್ರಿ ಎಕ್ಸಿಟ್ ಅನ್ನ ನಾವು ಯಾವ ರೀತಿ ಸೆಟ್ ಮಾಡಬಹುದು ಅನ್ನೋದು 15 ಮಿನಿಟ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ, ಇನ್ನು ಪ್ರಾಪರ್ ಆಗಿ ಎಲ್ಲಿ ಬೈ ಮಾಡಬೇಕು ಎಲ್ಲಿ ಸೆಲ್ ಮಾಡಬೇಕು ಅನ್ನೋದನ್ನ 5 ಮಿನಿಟ್ಸ್ ಅಲ್ಲಿ ನಾವು ಚೂಸ್ ಮಾಡಬಹುದು. ಸೊ 5 ಮಿನಿಟ್ಸ್, 15 ಮಿನಿಟ್ಸ್, 1 ಅವರ್ ಟೈಮ್ ಫ್ರೇಮ್ ಅನ್ನೋದು ಪ್ರಾಪರ್ ಆಗಿ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇದ್ದು, ಅವತ್ತಿನ ದಿವಸ ಬೈ ಮಾಡಿ ಅವತ್ತಿನ ದಿವಸ ಸೆಲ್ ಮಾಡೋದನ್ನ ನಾವು ಈ ಟೈಮ್ ಫ್ರೇಮ್ ಅಲ್ಲಿ ಸೆಟ್ ಮಾಡಿಕೊಂಡು ಟ್ರೇಡ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಇಂಟ್ರಾಡೇ ಅನ್ನೋದು ನೆನಪಿರ್ಲಿ, ಕೆಲವು ನಿಮಿಷಗಳಿಂದ ಕೆಲವು ಗಂಟೆಗಳ ತನಕ ನಾವು ಹೋಲ್ಡ್ ಮಾಡಬಹುದು. ಸೊ ಅದನ್ನ ಪ್ರಾಪರ್ ಇಂಟ್ರಾಡೇ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದು ಸ್ಕ್ಯಾಲ್ಪಿಂಗ್. ಸೊ ಸ್ಕ್ಯಾಲ್ಪಿಂಗ್ ಅಂದ್ರೆ ಏನು, ಬರುವಂತಹ ಕೆಲವು ಕ್ವಿಕ್ ಮೂವ್ಮೆಂಟ್ಸ್ ಅನ್ನ ಕೆಲವು ನಿಮಿಷಗಳವರೆಗೂ ಕೂಡ ಹೋಲ್ಡ್ ಮಾಡಿ, ಅಂದ್ರೆ ಕೆಲವು ಸೆಕೆಂಡ್ಗಳಿಂದ ಕೆಲವು ನಿಮಿಷಗಳವರೆಗೂ ಸ್ಟಾಕ್ ಅನ್ನ ಹೋಲ್ಡ್ ಮಾಡಿ ಬೈ ಮತ್ತೆ ಸೆಲ್ ಮಾಡೋದನ್ನ ಕ್ವಿಕ್ ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ. ಈ ಸ್ಕ್ಯಾಲ್ಪಿಂಗ್ ಅಲ್ಲಿ ನಾವು ಯಾವ ಟೈಮ್ ಫ್ರೇಮ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ 1 ನಿಮಿಷ ಟೈಮ್ ಫ್ರೇಮ್ ಇಂದ ಹಿಡಿದು 5 ಮಿನಿಟ್ಸ್ ಮತ್ತೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅನ್ನ ನಾವು ಚೂಸ್ ಮಾಡಬಹುದು. ಸೊ 1 ಮಿನಿಟ್, 15 ಮಿನಿಟ್ಸ್, 5 ಮಿನಿಟ್ಸ್ ಅನ್ನೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ. 1 ಮಿನಿಟ್ ಅಲ್ಲಿ ನಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ಯಾವ ತರದ ಒಂದು ಟ್ರೆಂಡ್ ರ್ಯಾಲಿ ಆಗ್ತಿದೆ ಅನ್ನೋದು ಗೊತ್ತಾದ್ರೆ, ಆ ಪರ್ಟಿಕ್ಯುಲರ್ ಪ್ರೆಸೆಂಟ್ ಟೈಮ್ ಅಲ್ಲಿ ಯಾವ ಕಡೆ ಮೊಮೆಂಟಮ್ ಬರ್ತಿದೆ ಅಂತ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಗೊತ್ತಾದ್ರೆ, 5 ಮಿನಿಟ್ಸ್ ಅಲ್ಲಿ ಆ ಪರ್ಟಿಕ್ಯುಲರ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಏನಾಗ್ತಾ ಇದೆ, 5 ಮಿನಿಟ್ಸ್ ಅಲ್ಲಿ ಲಿಕ್ವಿಡಿಟಿ ಯಾವ ಕಡೆ ಇದೆ ಅನ್ನೋದು ಗೊತ್ತಾಗುತ್ತೆ. 15 ಮಿನಿಟ್ಸ್ ಅಲ್ಲಿ ಓವರ್ ಆಲ್ ಆಗಿ ಲಾಸ್ಟ್ 15 ನಿಮಿಷದಿಂದ ಏನ್ ನಡೆದಿದೆ, ಬೈಯರ್ ಸೆಲ್ಲರ್ ವಾಲ್ಯೂಮ್ ಅನ್ನೋದು, ಬ್ರೇಕ್ಔಟ್ಸ್ ಅನ್ನೋದು, ಅಥವಾ ಪ್ರಾಪರ್ ಸಪೋರ್ಟ್ ಹತ್ರ ಇದೆಯಾ, ಪ್ರಾಪರ್ ರೆಸಿಸ್ಟೆನ್ಸ್ ಹತ್ರ ಇದೆಯಾ, ರೀಟೆಸ್ಟ್ ಏನಾದ್ರು ತಗೊಳ್ತಾ ಇದೆಯಾ, ಪುಲ್ ಬ್ಯಾಕ್ ಏನಾದ್ರು ಆಗ್ತಾ ಇದೆಯಾ, ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅನ್ನೋದು ನಮ್ಗೆ ಸೂಟಬಲ್ ಆಗಿರುತ್ತೆ. ಪ್ರಾಪರ್ ಆಗಿ ಸ್ಕ್ಯಾಲ್ಪಿಂಗ್ ಅಂದ್ರೆ ಏನು, ಕೆಲವು ಸೆಕೆಂಡ್ಗಳಿಂದ ಕೆಲವು ನಿಮಿಷಗಳವರೆಗೂ ಹೋಲ್ಡ್ ಮಾಡೋದನ್ನ ಸ್ಕ್ಯಾಲ್ಪಿಂಗ್ ಅಂತ ಕರೆಯೋದ್ರಿಂದ ನಾವಿಲ್ಲಿ ವೆರಿ ಕ್ವಿಕ್ ಆಗಿ ನಮ್ಮ ಆಕ್ಷನ್ ಅನ್ನ ತಗೊಳ್ಬೇಕಾಗತ್ತೆ, ಎಚ್ಚರಿಕೆಯಿಂದ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಸ್ಕ್ಯಾಲ್ಪಿಂಗ್ ಅನ್ನೋದು ಯಾವ ರೀತಿ ಮೋಸ್ಟ್ ಪ್ರಾಫಿಟಬಲ್ ಅದೇ ರೀತಿ ಮೋಸ್ಟ್ ಡೇಂಜರಸ್ ಕೂಡ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಸ್ವಿಂಗ್ ಟ್ರೇಡಿಂಗ್ ಅಂತ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು, ಇಲ್ಲಿ ನಾವು ಕೆಲವು ಗಂಟೆಗಳಿಂದ ಹಿಡಿದು ಕೆಲವು ದಿನಗಳವರೆಗೂ ಕೂಡ ಸ್ವಿಂಗ್ ಟ್ರೇಡಿಂಗ್ ಅನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇವತ್ತು ಬೈ ಮಾಡಿ ಒಂದು ನೆಕ್ಸ್ಟ್ 2 ಡೇಸ್ 3 ಡೇಸ್ ಬಿಟ್ಟು ಸೆಲ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ 1 ವೀಕ್ ಬಿಟ್ಟು ಸೆಲ್ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಈ ಸ್ವಿಂಗ್ ಟ್ರೇಡಿಂಗ್ ಗೋಸ್ಕರ ಟೈಮ್ ಫ್ರೇಮ್ ಯಾವ್ದಾದ್ರು ಇದ್ರೆ ಇಲ್ಲಿ ನಾವು 1 ಅವರ್ ಟೈಮ್ ಫ್ರೇಮ್ ಮತ್ತೆ 1 ಡೇ ಟೈಮ್ ಫ್ರೇಮ್ ಅನ್ನ ಚೂಸ್ ಮಾಡಿ ನಾವು ಅನಾಲಿಸಿಸ್ ಅನ್ನ ಮಾಡೋದ್ರಿಂದ ನಮ್ಗೆ ಪ್ರಾಪರ್ ಆಗಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಏನಾಗ್ತಾ ಇದೆ, ಸೊ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಯಾವ ಕಡೆಯಿಂದ ವಾಲ್ಯೂಮ್ಸ್ ಅನ್ನೋದು ಬೈಯಿಂಗ್ ಕಡೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆಯಾ, ಸೆಲ್ಲಿಂಗ್ ಕಡೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆಯಾ,
ಲಿಕ್ವಿಡಿಟಿ ಅನ್ನೋದು ಯಾವ ಕಡೆ ಬರ್ತಾ ಇದೆ, ಸೆಲ್ಲರ್ ವಾಲ್ಯೂಮ್ ಜಾಸ್ತಿ ಇದೆಯಾ, ಬೈಯರ್ ವಾಲ್ಯೂಮ್ ಜಾಸ್ತಿ ಇದೆಯಾ, ಮತ್ತೆ ಪ್ರಾಪರ್ ಆಗಿ ಸಪೋರ್ಟ್ ಹತ್ರ ಬರ್ತಾ ಇದೆಯಾ, ರೆಸಿಸ್ಟೆನ್ಸ್ ಹತ್ರ ಬರ್ತಾ ಇದೆಯಾ, ಅಗೇನ್ ಪ್ರೈಸ್ ಆಕ್ಷನ್ ಪ್ರಕಾರ ಬ್ರೇಕ್ಔಟ್ಸ್ ಅಥವಾ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ತಗೊಳ್ತಾ ಇದೆಯಾ, ರೆಸಿಸ್ಟೆನ್ಸ್ ಹತ್ರ ರಿಜೆಕ್ಷನ್ ಆಗ್ತಾ ಇದೆಯಾ, ಪುಲ್ ಬ್ಯಾಕ್ ಆಗ್ತಾ ಇದೆಯಾ, ರೀಟೆಸ್ಟ್ ತಗೊಳ್ತಾ ಇದೆಯಾ, ಇದೆಲ್ಲವನ್ನು ಕೂಡ ನಾವು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಚೂಸ್ ಮಾಡಿಕೊಂಡು ಟ್ರೇಡ್ ಮಾಡೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿ ನಾವು ಇಂಟ್ರಾಡೇಗೆ ಒಂದು ಟೈಮ್ ಫ್ರೇಮ್, ಸ್ಕ್ಯಾಲ್ಪಿಂಗ್ಗೆ ಒಂದು ಟೈಮ್ ಫ್ರೇಮ್, ಸ್ವಿಂಗ್ ಟ್ರೇಡಿಂಗ್ಗೆ ಒಂದು ಟೈಮ್ ಫ್ರೇಮ್ ಅನ್ನ ಸೆಟ್ ಮಾಡಿ ನಾವು ಇದರಲ್ಲಿ ಈ ಪ್ರಕಾರ ಟ್ರೇಡ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಇನ್ನು ಅದೇ ರೀತಿ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ದಿದ್ದು, ಯಾವ ಟೈಮ್ ಅಲ್ಲಿ ನಾವು ಟ್ರೇಡ್ ಮಾಡೋದು ಬೆಟರ್ ಆಗಿರುತ್ತೆ, 24/7 ಓಪನ್ ಇದ್ರೂ ಕೂಡ ಒಂದಷ್ಟು ಒಳ್ಳೆ ಟೈಮ್ ಅಂತ ಇರ್ಬೇಕಲ್ವಾ, ಆ ಟೈಮ್ ಫ್ರೇಮ್ ಏನಾದ್ರು ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ರು. ಖಂಡಿತ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಾವೇನಾದ್ರೂ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡಬೇಕು ಅಂದ್ರೆ ನಮಗೆ ಇಂಡಿಯನ್ ಅಪ್ರೂವ್ಡ್ ಸ್ಟಾಕ್ ಬ್ರೋಕರ್ ನ ಅವಶ್ಯಕತೆ ಇರುತ್ತೆ. ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಅನ್ನೋದು ಇಂಡಿಯನ್ ಗವರ್ಮೆಂಟ್ ಅಪ್ರೂವ್ಡ್ ಸ್ಟಾಕ್ ಬ್ರೋಕರ್ ಆಗಿರೋದ್ರಿಂದ ನಾವು ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋದು ಕಂಪ್ಲೀಟ್ ಆಗಿ ಲೀಗಲ್ ಆಗಿರುತ್ತೆ. ಡೆಲ್ಟಾ ಎಕ್ಸ್ಚೇಂಜ್ ಟ್ರೇಡಿಂಗ್ ಅಕೌಂಟ್ ನ ಲಿಂಕ್ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಈಗಲೇ ಚೆಕ್ ಮಾಡಿ. ಅದೇ ರೀತಿ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಟ್ರೇಡಿಂಗ್ ಅಕೌಂಟ್ ಅನ್ನು ಓಪನ್ ಮಾಡಿದ್ಮೇಲೆ ಫಂಡ್ಸ್ ಅನ್ನ ಯಾವ ರೀತಿ ಆಡ್ ಮಾಡೋದು ಅಂತ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ರು. ಸೊ ಇಲ್ಲಿ ಆಡ್ ಫಂಡ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಬ್ಯಾಂಕಿಂಗ್ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಲಾಗ್ ಇನ್ ಟು ಯುವರ್ ವೆರಿಫೈಡ್ ಬ್ಯಾಂಕ್ ಅಕೌಂಟ್ ಅಂದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಆ ಬ್ಯಾಂಕ್ ಅಕೌಂಟ್ ಮುಖಾಂತರ ನೀವು ವೆರಿಫೈ ಮಾಡ್ಬೇಕಾಗತ್ತೆ. ಸೊ ವೆರಿಫೈ ಮಾಡ್ಬೇಕಂದ್ರೆ ನೀವು ನಿಮ್ಮ ನೆಟ್ ಬ್ಯಾಂಕಿಂಗ್ ಗೆ ಲಾಗಿನ್ ಆಗ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನನ್ನ HDFC ಬ್ಯಾಂಕ್ ಇಂದ ನೆಟ್ ಬ್ಯಾಂಕಿಂಗ್ ಅನ್ನ ಓಪನ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ನಾನು ನೆಟ್ ಬ್ಯಾಂಕಿಂಗ್ ಗೆ ಲಾಗಿನ್ ಆಗ್ಬೇಕಾಗತ್ತೆ. ನೆಟ್ ಬ್ಯಾಂಕಿಂಗ್ ಲಾಗಿನ್ ಆದ್ಮೇಲೆ ಇಲ್ಲಿ ಕಸ್ಟಮರ್ ID ಅನ್ನ ಕೊಡ್ಬೇಕಾಗತ್ತೆ. ಇಲ್ಲಿ ನೀವು ಕಸ್ಟಮರ್ ID ಅಥವಾ ಯೂಸರ್ ID ಅನ್ನ ಕೊಡ್ಬೇಕಾಗತ್ತೆ. ಅದಾದ್ಮೇಲೆ ನೀವು ಲಾಗಿನ್ ಪಾಸ್ವರ್ಡ್ ಅನ್ನ ಕೊಟ್ರೆ ಇಲ್ಲಿ ನೀವು ಲಾಗಿನ್ ಆಗ್ತೀರಾ. ನಿಮ್ಗೊಂದು SMS ಮುಖಾಂತರ OTP ಬರುತ್ತೆ. OTP ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಸೊ ನಿಮ್ಮ ನೆಟ್ ಬ್ಯಾಂಕಿಂಗ್ ಈ ರೀತಿ ಓಪನ್ ಆಗುತ್ತೆ. ನೆಟ್ ಬ್ಯಾಂಕಿಂಗ್ ಓಪನ್ ಆದ್ಮೇಲೆ ನೀವಿಲ್ಲಿ ಮಾಡಬೇಕಾಗಿರುವಂತದ್ದು ಒಂದು ಪೇ ಆಪ್ಷನ್ ಅಂತ ಇರುತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಟು ಅದರ್ ಅಕೌಂಟ್ ಅಂತ ಏನಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಟ್ರಾನ್ಸ್ಫರ್ ಡೀಟೇಲ್ಸ್ ಕಾಣಿಸುತ್ತೆ, ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಸೊ ಇಲ್ಲಿ ಫ್ರಮ್ ಇಂದ ಟು ಅಂತ ಏನ್ ಕೊಟ್ಟಿದೆ, ಇಲ್ಲಿ ನೀವು ನಾನು ಆಲ್ರೆಡಿ ಇಲ್ಲಿ ಕೊಟ್ಟಿರುವಂತಹ ಡೆಲ್ಟಾ ಎಕ್ಸ್ಚೇಂಜ್ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಇಲ್ಲಿ ನೀವು ನೋಡ್ಕೋಬಹುದು. ಇದನ್ನ ಕಾಪಿ ಮಾಡಿ. ಸೊ ಇದಾದ್ಮೇಲೆ ನೀವು ಮಾಡ್ಬೇಕಾಗಿರುವಂತದ್ದು ಬಿಲೋ ಅಕೌಂಟ್ ಅನ್ನ ಆಸ್ ಎ ಬೆನಿಫಿಷಿಯರಿ ಆಗಿ ಆಡ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಡೆಲ್ಟಾ ಅಕೌಂಟ್ 1 ಅಂತ ಏನಿದೆ ಇಲ್ಲಿ IMPS ಮುಖಾಂತರ ನಾನು ಫಂಡ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಅಷ್ಟೇ ಫಂಡ್ ಅನ್ನ ಆಡ್ ಮಾಡ್ಬೇಕಂದ್ರೆ IMPS ಅನ್ನ ಚೂಸ್ ಮಾಡ್ಕೊಳ್ಳಿ, ಕ್ವಿಕ್ ಆಗಿ ನಡೆದೋಗತ್ತೆ. ಸೊ ಇಲ್ಲಿ ನಾನು ಅಕೌಂಟ್ ನಂಬರ್ ಅನ್ನ ಕಾಪಿ ಮಾಡಿಕೊಂಡು ಈಕ್ವಿಟಾಸ್ ಬ್ಯಾಂಕ್ ಏನಿದೆ ಇದು ಮತ್ತೆ ಬೆನಿಫಿಷಿಯರಿ ನೇಮ್ ಏನಿರುತ್ತೆ ಅದನ್ನೆಲ್ಲ ಕೊಟ್ಟು ನಾನು ಲಾಗಿನ್ ಮಾಡ್ಕೊಂಡಿರ್ತೀನಿ ಈಗಾಗಲೇ. ಸೊ ಲಾಗಿನ್ ಆದ್ಮೇಲೆ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಯಾರಿಗೆ ಫಂಡ್ ಅನ್ನ ಆಡ್ ಮಾಡಬೇಕು ಅಂತ. ಸೊ ಇಲ್ಲಿ ನಾನು ಡೆಲ್ಟಾ ಅಂತ ಕೊಟ್ಟಿದ್ದೀನಿ. ಸೊ ಡೆಲ್ಟಾಗೆ ನನ್ನ ಅಮೌಂಟ್ ಅನ್ನ ನಾನು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 5,000 ಅನ್ನ ಆಡ್ ಮಾಡ್ತಾ ಇದ್ದೀನಿ. IMPS ಮುಖಾಂತರ ಫಂಡ್ ಅನ್ನ ಸೆಂಡ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಇಲ್ಲಿ ನಾನಿಲ್ಲಿ ರಿಮಾರ್ಕ್ಸ್ ಅಲ್ಲಿ ಅಕೌಂಟ್ ಗೆ ಅಂತ ಕೊಟ್ಟಿರ್ತೀನಿ. ಸೊ ಡೆಲ್ಟಾ ಅಕೌಂಟ್ ಗೆ ಕೊಟ್ಮೇಲೆ ನಾನಿಲ್ಲಿ ಕಂಟಿನ್ಯೂಯೇಷನ್ ಅನ್ನ ಕೊಟ್ರೆ ಅಮೌಂಟ್ ಟ್ರಾನ್ಸ್ಫರ್ ಆಗಿ ಈ ಪರ್ಟಿಕ್ಯುಲರ್ ಫಂಡ್ಸ್ ಅಲ್ಲಿ ಆಡ್ ಆಗಿರುತ್ತೆ. ಸೊ ಈ ರೀತಿ ನೀವು ಅಮೌಂಟ್ ಅನ್ನ ಕ್ವಿಕ್ ಆಗಿ ಟ್ರಾನ್ಸ್ಫರ್ ಮಾಡಬಹುದು. ತುಂಬಾ ಸಿಂಪಲ್ ಪ್ರೋಸೆಸ್ ಆಗಿರುತ್ತೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಬೆನಿಫಿಷಿಯರಿಯನ್ನ ಆಡ್ ಮಾಡ್ಬೇಕಂದ್ರೆ ಮಾತ್ರ ನೀವು ಈ ಡೀಟೇಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಬೆನಿಫಿಷಿಯರಿಯನ್ನ ಆಡ್ ಮಾಡಿ. ಒನ್ಸ್ ಬೆನಿಫಿಷಿಯರಿ ಆಡ್ ಮಾಡಿದ್ಮೇಲೆ ವೆರಿ ಕ್ವಿಕ್ ಆಗಿ ಜಸ್ಟ್ 2 ಮಿನಿಟ್ಸ್ ಅಲ್ಲಿ IMPS ಮುಖಾಂತರ ಫಂಡ್ ಅನ್ನ ಆಡ್ ಮಾಡ್ಕೋಬಹುದು. ಸೊ ಇನ್ನು ಅದೇ ರೀತಿ ಯಾವ ಟೈಮ್ ಅಲ್ಲಿ ಟ್ರೇಡ್ ಮಾಡೋದು ಬೆಸ್ಟ್ ಅಂತ ನೀವು ಕೇಳೋದಾದ್ರೆ 24/7 ಕ್ರಿಪ್ಟೋ ಮಾರ್ಕೆಟ್ಸ್ ಓಪನ್ ಇರುತ್ತೆ. 365 ಡೇಸ್ ಓಪನ್ ಇರೋದ್ರಿಂದ ನಮ್ಗಿಲ್ಲಿ ಲಿಕ್ವಿಡಿಟಿಗೆ ಯಾವುದೇ ರೀತಿಯ ಕೊರತೆ ಅಂತೂ ಇರೋದಿಲ್ಲ. ಸೊ ಲಿಕ್ವಿಡಿಟಿ ಅನ್ನೋದು ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ನಾನೇನಾದ್ರೂ ಒಂದು ಟೈಮ್ ಫ್ರೇಮ್ ನ ಸಜೆಸ್ಟ್ ಮಾಡಬೇಕು ಅಂದ್ರೆ ಈವ್ನಿಂಗ್ 6:30 to 7:30 ಏನಿರುತ್ತೆ ಈ ಟೈಮ್ ಫ್ರೇಮ್, 6:30 PM to 7:30 PM ಏನಿದೆ ಈ ಟೈಮ್ ಫ್ರೇಮ್ ಅಲ್ಲಿ ಸ್ವಲ್ಪ ಆಕ್ಟಿವ್ ಇರೋದ್ರಿಂದ ನಮ್ಗೆ ಒಂದೊಳ್ಳೆ ಅವಕಾಶ ಇರುವಂತಹ ಚಾನ್ಸಸ್ ಇರುತ್ತೆ ಟ್ರೇಡ್ ಮಾಡೋದಿಕ್ಕೆ. ಏಕೆ ಅಂದ್ರೆ ಅಮೆರಿಕನ್ ಮಾರ್ಕೆಟ್ಸ್ 7:30 PM ಗೆ ಓಪನ್ ಆಗುತ್ತೆ. ನೆನಪಿರ್ಲಿ, ಅಮೆರಿಕಾದಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಅದೇ ಕಾರಣಕ್ಕೆ ಅಮೆರಿಕನ್ ಮಾರ್ಕೆಟ್ಸ್ ಓಪನ್ ಆಗೋ ಟೈಮ್ ಅಲ್ಲಿ ನಮ್ಮ ಕ್ರಿಪ್ಟೋ ಮಾರ್ಕೆಟ್ಸ್ ಏನಿರುತ್ತೆ ಈ ಕ್ರಿಪ್ಟೋ ಮಾರ್ಕೆಟ್ಸ್ ಅಲ್ಲೂ ಕೂಡ ಒಂದಷ್ಟು ವಾಲ್ಯೂಮ್ ಅನ್ನೋದು ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಕ್ರಿಪ್ಟೋ ಮಾರ್ಕೆಟ್ಸ್ಗೂ ಕೂಡ ಅದರ ಪರಿಣಾಮ ಬೀಳೋ ಚಾನ್ಸಸ್ ಇರೋದ್ರಿಂದ ನಾವು ಈ ಪರ್ಟಿಕ್ಯುಲರ್ 6:30 to 7:30 ಈ ಟೈಮ್ ಅಲ್ಲಿ ಆಕ್ಟಿವ್ ಇರೋದು ಬೆಟರ್ ಆಗಿರುತ್ತೆ. ಸೊ ಇನ್ ಬಿಟ್ವೀನ್ ಈ ಟೈಮ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡಬಹುದು ಅನ್ನೋ ಸ್ಟ್ರಾಟಜಿ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ನಾನು ಬರುವಂತ ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ.
ಸೊ ಹೋಪ್ ಈ ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಈ ಇನ್ಫಾರ್ಮೇಶನ್ ಇಂದ ನೀವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡುವಾಗ ಈಸಿ ಆಗುತ್ತೆ ಅಂತ ಕೂಡ ಭಾವಿಸ್ತಾ ಇದ್ದೀನಿ. ಅದೇ ರೀತಿ ಕ್ರಿಪ್ಟೋ ರಿಲೇಟೆಡ್ ಏನೇ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಖಂಡಿತ ಅದ್ರ ಬಗ್ಗೆ ಬರುವಂತ ವಿಡಿಯೋಸ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ, ಇದೇ ರೀತಿ ಇಂಡಿಯನ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡಿಂಗ್ ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.